ನಮಸ್ಕಾರ ವೀಕ್ಷಕರೇ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಕಟ್ಟಾಳುಗಳಾಗಿದ್ದವರೆಲ್ಲ ಈಗ ಸ್ವಪಕ್ಷದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಅನ್ನೋದನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಈಗ ಆ ಸಾಲಿಗೆ ಇನ್ನೊಬ್ಬ ವ್ಯಕ್ತಿ ಸೇರ್ಪಡೆ ಆಗಿದ್ದಾರೆ. ಮೋದಿಯ ಕಟ್ಟರ್ ವಿರೋಧಿ ಹಾಗೂ ಕಾಂಗ್ರೆಸ್ ಪಾಲಿಗೆ ವಕ್ತಾರನಂತಿದ್ದ ಆರ್ಬಿಐ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಯುಪಿಎ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಮೋದಿ ಸರ್ಕಾರವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ತಾವು ಮಾಡ್ತಾ ಇರೋ ಪ್ರತಿ ಆರೋಪಕ್ಕೂ ರಘುರಾಮ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇದು ಸಾಲದ ವಿಷಯದಲ್ಲಿ ಮೋದಿ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದ ರಾಹುಲ್ ಗಾಂಧಿಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಎಲ್ಲಾ ಸಾಲಗಳು ಯುಪಿಎ ಅವಧಿಯಲ್ಲೇ ನೀಡಿರೋದು ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಮತ್ತೊಂದು ಸಲಹೆ ನೀಡೋ ಮೂಲಕ ಕಾಂಗ್ರೆಸ್ ಮರ್ಯಾದೆಯನ್ನ ತೆಗೆದಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಎಕೋಸಿಸ್ಟಮ್ ಬಲಿಷ್ಠವಾಗಿದೆ ಅನ್ನೋದನ್ನ ಭಾರತೀಯರು ಸದಾ ಹೇಳ್ತಾನೆ ಬಂದಿದ್ದಾರೆ. ಯಾವ ವಿಚಾರದಲ್ಲಿ ಕಾಂಗ್ರೆಸ್ ಅಜೆಂಡಾ ಸೃಷ್ಟಿ ಮಾಡೋದಕ್ಕೆ ಹೋದ್ರೂ ಆ ವಲಯದಲ್ಲಿನ ಪ್ರಮುಖರನ್ನ ತಮ್ಮತ್ತ ಸೆಳೆದುಕೊಂಡು ನೀಟಾಗಿ ಜನರನ್ನ ತಲುಪೋ ಹಾಗೆ ಪರಿಣಾಮಕಾರಿ ಅಸ್ತ್ರವನ್ನ ಬಿಡ್ತಾರೆ ಅನ್ನೋದು. ಈ ಹಿಂದೆ ಬ್ಯಾಂಕ್ಗಳ ಹಾಗೂ ಸಾಲದ ವಿಚಾರದಲ್ಲಿ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಸರ್ಕಾರವನ್ನ ರಾಹುಲ್ ಟಾರ್ಗೆಟ್ ಮಾಡಿದ್ರು. ಆ ಹೊತ್ತಲ್ಲಿ ಮೋದಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡೋದು, ಕಿಡಿಕಾರೋದನ್ನ ಮಾಡ್ತಾ ಇದ್ದಿದೆ ಆರ್ಬಿಐನ ಮಾಜಿ ಗವರ್ನರ್ ರಘುರಾಮ್ ರಾಜನ್. ಆದ್ರೆ ಈಗ ಅವರೇ ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಯುಪಿಎ ಕಾಲದಲ್ಲಿ ಬ್ಯಾಂಕ್ ಸೆಕ್ಟರ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿತ್ತು, ಸಾಕಷ್ಟು ಅವ್ಯವಹಾರಗಳು ನಡೆದಿತ್ತು. ಆದ್ರೆ ಮೋದಿ ಆಡಳಿತದಲ್ಲಿ ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ, ಬ್ಯಾಂಕಿಂಗ್ ವ್ಯವಸ್ಥೆ ಚೇತರಿಕೆ ಕಂಡಿದೆ ಅಂತ ಹಾಡಿ ಹೊಗಳಿದ್ದಾರೆ. ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡುವಾಗ ಸಾಕಷ್ಟು ಮಾಹಿತಿಗಳನ್ನ ರಘುರಾಮ್ ರಾಜನ್ ಬಿಚ್ಚಿಡ್ತಾ ಹೋಗ್ತಾರೆ. ಎನ್ಪಿಎ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳ ಹೆಚ್ಚಳ ಆಗೋದಕ್ಕೆ ಯುಪಿಎ ಸರ್ಕಾರವೇ ಕಾರಣ ಅಂತ ಆರೋಪಿಸಿದ್ದಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ಯುಪಿಎ ಹಾಗೂ ಎನ್ಡಿಎ ಎರಡೂ ಸರ್ಕಾರಗಳನ್ನ ರಘುರಾಮ್ ರಾಜನ್ ನೋಡಿದ್ದಾರೆ. ಸರ್ಕಾರ ಬದಲಾಗಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಅಂದಿನ ವಿತ್ತ ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರನ್ನ ಭೇಟಿ ಮಾಡಿ, ನಮ್ಮ ಬಳಿ ಸಾಕಷ್ಟು ಬ್ಯಾಡ್ ಲೋನ್ಗಳು ಇವೆ, ಅದರಿಂದ ಹೊರಬರಬೇಕು, ಅದು ಸಾಧ್ಯವಾಗದೇ ಇದ್ರೆ ವ್ಯವಸ್ಥೆ ಸರಿ ಹೋಗೋದಿಲ್ಲ ಅಥವಾ ಸಾಲ ನೀಡಲು ಸಾಧ್ಯವಾಗೋದಿಲ್ಲ ಅಂತ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೆ. ನನ್ನ ಮಾತು ಆಲಿಸಿದ ಅರುಣ್ ಜೇಟ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು, ಮುನ್ನುಗ್ಗಿ ಅಂತ ಹೇಳಿದ್ರು. ನಂತರ ವ್ಯವಸ್ಥೆಯನ್ನ ಸರಿದಾರಿಗೆ ತರುವ ಪ್ರಕ್ರಿಯೆ, ರೈಟ್ ಆಫ್ ಮಾಡುವ ಪ್ರಕ್ರಿಯೆ ಆರಂಭವಾಯಿತು ಅನ್ನೋದನ್ನ ರಘುರಾಮ್ ರಾಜನ್ ಹೇಳಿದ್ದಾರೆ. ಯುಪಿಎ ಅವಧಿಯಲ್ಲಿ ಆರ್ಥಿಕ ಬಿಕ್ಕಟ್ಟಿನ ನಂತರ ಅದಾಗಲೇ ಆರಂಭವಾಗಿದ್ದ ಹಲವು ಯೋಜನೆಗಳಿಗೆ ಸಮಸ್ಯೆಗಳು ಎದುರಾಗಿದ್ವು. ಹೆಚ್ಚುವರಿಯಾಗಿ ಭಾರತ ಭ್ರಷ್ಟಾಚಾರ, ಹಗರಣಗಳಿಂದಾಗಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳನ್ನ ಎದುರಿಸಬೇಕಾಯಿತು. ಇದರಿಂದಾಗಿ ಅನುಮತಿಗಳು ದೊರೆಯೋದು ಕಷ್ಟವಾಗ್ತಾ ಹೋಯಿತು. ಯೋಜನೆಗಳಿಗೆ ಭೂಮಿ ಲಭ್ಯವಾಗ್ತಾ ಇರಲಿಲ್ಲ. ಭೂಮಿ ಸಿಕ್ಕಿದ್ರೂ ನಂತರ ಪರಿಸರ ಇಲಾಖೆ, ಹೀಗೆ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾ ಇದ್ವು. ಇದರಿಂದ ಎನ್ಪಿಎ ಬೆಳೀತಾ ಹೋಯ್ತು ಅನ್ನೋದನ್ನ ಹೇಳಿದ್ದಾರೆ. ಹಾಗಿದ್ರೆ ಏನಿದು ಎನ್ಪಿಎ? ಇದರಿಂದ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಮೊದಲಿಗೆ ರಾಹುಲ್ ಗಾಂಧಿ ಮಾಡಿದ್ದ ಆರೋಪಗಳನ್ನ ನೆನಪು ಮಾಡ್ಕೊಳ್ಬೇಕು. ಆದಷ್ಟು ಸಿಂಪಲ್ ಆಗಿ ಈ ವಿಚಾರವನ್ನ ನಿಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಕಳೆದ ಕೆಲ ವರ್ಷಗಳ ಹಿಂದೆ ರಾಹುಲ್ ಒಂದು ಗಂಭೀರ ಆರೋಪವನ್ನ ಮಾಡಿರ್ತಾರೆ. ಮೋದಿ ಸರ್ಕಾರ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಾಲ ಕೊಟ್ಟಿದೆ, ಸುಮಾರು 16 ಲಕ್ಷ ಕೋಟಿ ಸಾಲ ಕೊಟ್ಟು ಕೈ ತೊಳೆದುಕೊಂಡಿದೆ, ಅದನ್ನ ರಿಕವರಿ ಮಾಡ್ತಾ ಇಲ್ಲ, ಉದ್ಯಮಿಗಳ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೆ, ಇದರಿಂದ ಜನರ ದುಡ್ಡೆಲ್ಲ ಉದ್ಯಮಿಗಳ ಪಾಲಾಗಿದೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇರ್ತಾರೆ. ಈ ಅಜೆಂಡಾ ಸೃಷ್ಟಿಯಾಗುವುದಕ್ಕೆ ಕಾರಣ ಬ್ಯಾಂಕ್ಗಳು ಈ ಸಾಲದ ಮೊತ್ತವನ್ನ ಕ್ಲಿಯರ್ ಮಾಡಿದ್ದು, ಅಂದ್ರೆ ರಿಕವರಿ ಆಗದ ಮೊತ್ತವನ್ನ ಲಾಸ್ ಅಂತ ತೋರಿಸಿ ಡಿಕ್ಲೇರ್ ಮಾಡಿರೋದು. ಅಂದಹಾಗೆ ಲಾಸ್ ಅಂತ ತೋರಿಸಿದ ತಕ್ಷಣ ಆ ಹಣ ಹೋಗೇ ಬಿಡ್ತು ಅಂತ ಅರ್ಥ ಅಲ್ಲ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಾಸ್ ಅಂತ ತೋರಿಸಿ ಹಿಂದಿನಿಂದ ಆ ಲೋನ್ ಅನ್ನ ರಿಕವರಿ ಮಾಡೋ ಪ್ರಕ್ರಿಯೆಗಳು ನಡೀತಾನೆ ಇರುತ್ತವೆ. ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋ ಸಲುವಾಗಿ ಈ ಪ್ರಕ್ರಿಯೆಯನ್ನ ಮಾಡಲಾಗಿತ್ತು. ಇದನ್ನೇ ಬಲ ಮಾಡಿಕೊಂಡ ರಾಹುಲ್ ಗಾಂಧಿ 16 ಲಕ್ಷ ಕೋಟಿ ಸಾಲ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ, ಇದನ್ನ ವಾಪಸ್ ಕೇಳೋದಿಲ್ಲ ಅಂತ ಉದ್ಯಮಿಗಳಿಗೆ ಪ್ರಾಮಿಸ್ ಮಾಡಿದ್ದಾರೆ, ಅವರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪಿಸ್ತಾ ಬರ್ತಾರೆ. ಇದನ್ನ ನೀಟಾಗಿ ರಘುರಾಮ್ ರಾಜನ್ ಬಿಚ್ಚಿಡ್ತಾ ಹೋಗಿದ್ದಾರೆ. ವಾಸ್ತವದಲ್ಲಿ ನಡೆಯೋ ಪ್ರಕ್ರಿಯೆ ಏನು, ಅದು ಹೇಗೆ ಅಜೆಂಡಾ ಆಗಿ ತಿರುಗಿತು ಅನ್ನೋದನ್ನ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅಂದಹಾಗೆ ರಘುರಾಮ್ ರಾಜನ್ ಕೇವಲ ರಾಹುಲ್ ಸುಳ್ಳು ಆರೋಪವನ್ನ ಕ್ಲಿಯರ್ ಮಾಡಿಲ್ಲ, ಈ ಲೋನ್ಗಳನ್ನ ಕೊಟ್ಟವರು ಯಾರು ಅನ್ನೋದನ್ನು ಕೂಡ ಹೇಳ್ತಾ ಹೋಗಿದ್ದಾರೆ. ಯಾವುದೇ ವೆರಿಫಿಕೇಶನ್ ಇಲ್ಲದೆ ಮನಸೋ ಇಚ್ಛೆ ಸಾಲಗಳನ್ನ ನೀಡಿರೋದು ಯುಪಿಎ ಸರ್ಕಾರದ ಅವಧಿಯಲ್ಲಿ ಅನ್ನೋದನ್ನ ಓಪನ್ ಆಗಿಯೇ ಹೇಳಿದ್ದಾರೆ. ಇದನ್ನ ಎಕ್ಸ್ಪ್ಲೇನ್ ಮಾಡೋ ಮುನ್ನ ನಾನು ಮೊರಟೋರಿಯಂ ಪೀರಿಯಡ್ ಬಗ್ಗೆ ತಿಳಿಸ್ತೀನಿ. ನೀವು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಲೋನ್ ತೆಗೆದುಕೊಳ್ತೀರಿ ಅಂತ ಇಟ್ಕೊಳ್ಳಿ.
3 ವರ್ಷ ಆ ಕೋರ್ಸ್ ಇರುತ್ತೆ. ಅದಾದ ಬಳಿಕ 1 ವರ್ಷ ನಿಮಗೆ ಬ್ಯಾಂಕ್ ಕಾಲಾವಕಾಶವನ್ನ ನೀಡುತ್ತೆ. 4ನೇ ವರ್ಷದಿಂದ ರಿಕವರಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಆ 1 ವರ್ಷ ಅವಕಾಶವನ್ನ ಬ್ಯಾಂಕ್ ಕೊಡೋದು ಕೆಲಸವನ್ನ ಹುಡುಕೋದಕ್ಕೂ ಅಥವಾ ಇನ್ನಿತರೆ ಪ್ರಕ್ರಿಯೆಗೆ ಸಹಾಯವಾಗ್ಲಿ ಅನ್ನೋ ಕಾರಣಕ್ಕೆ. ಈಗ ರಾಜಕೀಯಕ್ಕೆ ಬಂದು UPA ಕಾಲದ ಹಗರಣಗಳನ್ನ ಹೇಳ್ತಾ ಹೋಗ್ತೀನಿ. ಉದಾಹರಣೆಗೆ 2013ರಲ್ಲಿ ಒಬ್ಬ ಉದ್ಯಮಿಗೆ ಬ್ಯಾಂಕ್ನಿಂದ ಸಾಲ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಒಂದು ಮೊರಟೋರಿಯಂ ಪೀರಿಯಡ್ ಅನ್ನೋದು ಇರುತ್ತೆ. ಅಂದ್ರೆ ತೆಗೆದುಕೊಂಡ ಸಾಲವನ್ನ ಯಾವಾಗ ತೀರಿಸಬೇಕು ಅನ್ನೋದಕ್ಕೆ ಒಪ್ಪಂದ ಆಗಿರುತ್ತೆ. 2 ವರ್ಷ 3 ವರ್ಷ ಅಥವಾ 5 ವರ್ಷಗಳ ಒಪ್ಪಂದ ಆಯ್ತು ಅಂದ್ರೆ ಆ ಅವಧಿ ಮುಗಿಯೋ ತನಕ ಆತ ಸಾಲವನ್ನ ವಾಪಸ್ ನೀಡೋ ಅವಶ್ಯಕತೆ ಇರೋದಿಲ್ಲ. ಅವಧಿ ಮುಗಿಯೋ ಹೊತ್ತಲ್ಲಿ ಆತನಿಗೆ ಬೇರೆ ಬೇರೆ ಇಲಾಖೆಗಳಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಲೆಟರ್ ಕೊಡೋದಕ್ಕೆ ಹಣ ಕೇಳ್ತಾ ಇದ್ದಾರೆ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಂದಾಗ ಆ ಉದ್ಯಮಿಗೆ ತನ್ನ ಉದ್ಯಮದಲ್ಲಿ ಗಮನ ಹರಿಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಬ್ಯಾಂಕ್ಗೆ ಹಣ ತೀರಿಸಲು ಆತ ಸಿದ್ಧ ಆಗಿರೋದಿಲ್ಲ. ಈ ಟೈಮ್ನಲ್ಲಿ ಆತ ಅಡ್ಡದಾರಿಗಳನ್ನ ಹಿಡಿಯೋದಕ್ಕೆ ಶುರು ಮಾಡ್ತಾನೆ. ಅದು ಕೊನೆಗೆ ಬ್ಯಾಂಕ್ ಬುಡಕ್ಕೆ ಬರುತ್ತೆ, ಸರ್ಕಾರದ ತಲೆ ಮೇಲೆ ಬರುತ್ತೆ. ಇಲ್ಲಿ 2013ರಲ್ಲಿ ಸಾಲ ತೆಗೆದುಕೊಳ್ಳುವಾಗ UPA ಸರ್ಕಾರ ಇತ್ತು. ರಿಕವರಿ ಟೈಮ್ನಲ್ಲಿ ಇದ್ದಿದ್ದು NDA ಸರ್ಕಾರ. ವಾಸ್ತವದಲ್ಲಿ ಸಾಲ ಕೊಡೋ ಮುಂಚೆಯೇ ಸರಿಯಾಗಿ ವೆರಿಫೈ ಮಾಡಬೇಕಿದ್ದು UPA ಸರ್ಕಾರ. ಆದರೆ ಅದರ ಹೊಣೆ ಹೊತ್ತಿದ್ದು NDA ಸರ್ಕಾರ. ಇದನ್ನೇ ರಘುರಾಮ್ ರಾಜನ್ ಕ್ಲಿಯರ್ ಕಟ್ ಆಗಿ ಹೇಳಿರೋದು. ಇನ್ನು ಬಹಳಷ್ಟು ದಿನಗಳ ಕಾಲ ಮೋದಿ ವಿರುದ್ಧ ವಿಜಯ್ ಮಲ್ಯ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸಿದ್ದನ್ನ ನೋಡಿದ್ದೀರಿ. ವಿಜಯ್ ಮಲ್ಯನಿಗೆ ಸಾವಿರಾರು ಕೋಟಿ ಸಾಲ ನೀಡಿ ಆತ ಎಸ್ಕೇಪ್ ಆಗೋದಕ್ಕೆ ಮೋದಿ ಸರ್ಕಾರ ಸಹಾಯ ಮಾಡ್ತು ಅನ್ನೋದನ್ನ ಓಪನ್ ಆಗಿ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಆದ್ರೆ ವಾಸ್ತವದಲ್ಲಿ ವಿಜಯ್ ಮಲ್ಯನಿಗೆ ಸಾಲ ಸಿಕ್ಕಿರೋದು UPA ಸರ್ಕಾರದ ಅಡಿಯಲ್ಲಿ. ಬರೋಬ್ಬರಿ 8,048 ಕೋಟಿ ಹಣವನ್ನ ಮಲ್ಯ ಪಡೆದಿರೋದು 2004ರಲ್ಲಿ. ಆಗ ಇದ್ದಿದ್ದೆ UPA ಸರ್ಕಾರ. ಇದು ಗೂಗಲ್ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಈಸಿಯಾಗಿ ಸಿಕ್ಕುತ್ತೆ. ಆದ್ರೂ ರಾಹುಲ್ ಹಲವು ವರ್ಷಗಳ ಕಾಲ ಇದೇ ಆರೋಪವನ್ನ ಮಾಡಿದ್ರು ಅಂದ್ರೆ ಭಾರತೀಯರು ದಡ್ಡನ್ ಮಕ್ಕಳು ಅನ್ನೋ ಗ್ಯಾರಂಟಿ ಅವರಿಗಿತ್ತ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಮಲ್ಯನಿಗೆ ಲೋನ್ ಕೊಡುವಾಗ್ಲೇ ಆತನಿಗೆ ತೀರಿಸೋ ಕೆಪಾಸಿಟಿ ಇದೆಯಾ ಅನ್ನೋದನ್ನ ವೆರಿಫೈ ಮಾಡಬೇಕಿತ್ತು. ಆ ರೀತಿ ಮಾಡದೇ ಇರೋದೇ ಬ್ಯಾಡ್ ಲೋನ್ಗಳಾಗಿ ಭಾರತದ ಬ್ಯಾಂಕ್ ವ್ಯವಸ್ಥೆಯನ್ನ ಕಾಡಿದ್ದು. ಈಗ ಅದು ಸುಧಾರಣೆ ಕಂಡಿದೆ ಅಂತ ರಘುರಾಮ್ ರಾಜನ್ ಹೇಳ್ತಾ ಇದ್ದಾರೆ. ಇನ್ನು ಮೊನ್ನೆಯಷ್ಟೇ ನೆಹರು ಹಾಗೂ ರಾಜೀವ್ ಗಾಂಧಿ ರಿಯಾಲಿಟಿಯನ್ನ ಬಿಚ್ಚಿಟ್ಟಿದ್ದ ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಪರೋಕ್ಷವಾಗಿ ರಾಹುಲ್ ಗಾಂಧಿಗೂ ಟಕ್ಕರ್ ಕೊಟ್ಟಿದ್ದಾರೆ. NDA ಒಕ್ಕೂಟದಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ಶುರುವಾಗಿದೆ. ಒಕ್ಕೂಟವನ್ನ ಮುನ್ನಡೆಸೋದಕ್ಕೆ ಮಮತಾ ಬ್ಯಾನರ್ಜಿ ಇಚ್ಛಿಸ್ತಾ ಇದ್ದಾರೆ. ಒಂದು ವೇಳೆ ಇಂಥ ವಿಚಾರ ಅಧಿಕೃತ ಚರ್ಚೆಗೆ ಬಂದ್ರೆ ಹಳೆಯ ಪಕ್ಷವಾದ ಕಾಂಗ್ರೆಸ್ ಮಮತಾಗೆ ನಾಯಕತ್ವ ನೀಡಲು ಸಿದ್ಧವಿರಬೇಕು ಅಂತ ಹೇಳಿದ್ದಾರೆ. ಅರ್ಥಾತ್ ರಾಹುಲ್ ನಾಯಕತ್ವಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಅಂತಲೇ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ವೇಳೆ ರಾಹುಲ್ ನಾಯಕತ್ವವನ್ನ ಬಿಟ್ಟುಕೊಟ್ರೆ ಅವರ ಮೇಲೆ ಗೌರವ ಇನ್ನೂ ಹೆಚ್ಚಾಗುತ್ತೆ ಅಂತಲೂ ಹೇಳಿದ್ದಾರೆ. ಆದರೆ ರಾಜಕೀಯ ವಲಯದಲ್ಲಿ ಅಯ್ಯರ್ ಮಮತಾಗೆ ಬೆಂಬಲ ಸೂಚಿಸಿದ್ರು ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಒಟ್ನಲ್ಲಿ ಒಂದು ಕಾಲದ ಮೋದಿ ವಿರೋಧಿಗಳೆಲ್ಲ ಈಗ ಸ್ವಪಕ್ಷಕ್ಕೆ ವಿರೋಧಿಗಳಾಗಿದ್ದಾರೆ. ಇವರೆಲ್ಲ ಬಿಚ್ಚಿಡ್ತಾ ಇರೋ ಸ್ಫೋಟಕ ಸತ್ಯಗಳು ಕಾಂಗ್ರೆಸ್ ಹಾಗೂ ರಾಹುಲ್ ಅಜೆಂಡಾಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇವೆ. ಜನರಿಗೆ ಸತ್ಯದ ಅರಿವಾಗುವಂತೆ ಮಾಡ್ತಾ ಇದೆ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.